ನಿಮ್ಮ ಒಂದು ಬಾಂಡಿಂಗ್ ಅಂತ ಬಂದ್ರೆ ನಾವು ಮಂಜುವ್ರನ್ನ ಮರೆಯೋ ಹಂಗೆ ಇಲ್ಲ, ನಿಮ್ಮಿಬ್ರು ಎಷ್ಟು ಒಳ್ಳೆ ಬಾಂಡಿಂಗ್ ಇತ್ತು ಅಂತ. ಬಟ್ ಒಂದ್ ಕ್ವೆಶನ್ ಬರುತ್ತೆ, ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೇಲಿ ಎಷ್ಟೊಂದು ಫ್ರೆಂಡ್ಶಿಪ್ ಇರುತ್ತೆ, ಎಷ್ಟೊಂದು ಜನ ಬಾಂಡಿಂಗ್ ಬೆಳೆಸ್ಕೊಂಡು ಅದನ್ನ ಹೊರಗಡೆನೂ ಕೂಡ ಕಂಟಿನ್ಯೂ ಮಾಡಿದ್ದು ಇದೆ. ಯಾಕೆ ನಿಮ್ಮಿಬ್ಬರ ಈ ಫ್ರೆಂಡ್ಶಿಪ್ನ ಅಷ್ಟೊಂದು ಕ್ವೆಶನ್ಸ್ ಮಾಡಿದ್ರು, ಅಷ್ಟೊಂದು ಅಗೇನ್ಸ್ಟ್ ಯಾಕೆ ಹೋದ್ರು? ನೀವಿಬ್ರು ಜೊತೆಗಿದ್ರೆ ನೀವಿಬ್ರು ಆಡೋದೇ ಇಲ್ಲ ಅನ್ನೋ ಲೆವೆಲ್ಗೆ ಏನಕ್ಕೆ ಹೋಯ್ತು ಅಂತ, ಅದು ಯಾಕೆ ಅದನ್ನ ಪರ್ಪಸ್ಫುಲಿ ಅದಕ್ಕೆ ಫೋಕಸ್ ಮಾಡಿದ್ರು ಅಂತ? ಜೊತೆಗಿದ್ದು ಆಡೇ ಇಲ್ಲ ಅಂತಿಲ್ಲ, 16th ವೀಕ್ವರೆಗೂ ಬಂದಿದ್ದೀನಿ ನಾನು. ಅವ್ರ ಫಿನಾಲೆನಲ್ಲಿ ಇದ್ದಾರೆ. ಸೊ ಆಡದಿರ ಯಾರು ಅಲ್ಲಿವರೆಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಂಗೆ ಅದೇ ನಿನ್ನೆಯಿಂದ ಇರೋವಂಥ ಪ್ರಶ್ನೆ, ಫ್ರೆಂಡ್ಶಿಪ್ ತೊಂದರೆ ಆಯ್ತಾ ಅಥವಾ ಆಡೋದಕ್ಕೆ ಆಗ್ತಿರ್ಲಿಲ್ವಾ? ಇಲ್ಲ, ಆಟದಲ್ಲಿ ಫ್ರೆಂಡ್ಶಿಪ್ ಯಾವತ್ತೂ ನಾವು ತಂದಿಲ್ಲ. ತುಂಬಾ ಒಟ್ಟಿಗೆ ಇರ್ತಿದ್ವಿ, ಹಾಗಾಗಿ ಅದು ಕೆಲವ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ನಿಮ್ಮ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು, ತುಂಬಾ ಜೆನ್ಯೂನ್ ಆಗಿತ್ತು ಅಂತ ಎಲ್ಲ ಹೇಳಿದ್ದೆ. ಕೆಲವರಿಗೆ ಅದು ಬೇರೆ ತರ ಕಂಡಿದ್ದು ಇದೆ. ಅಗೇನ್ ಇಟ್ ಇಸ್ ಆಲ್ ಪರ್ಸೆಪ್ಷನ್. ಆಟಕ್ಕೆ ನಮ್ಗೆ ಯಾವತ್ತೂ ಫ್ರೆಂಡ್ಶಿಪ್ ತೊಂದರೆ ಆಗಿಲ್ಲ. ಅದು ನನಗಾಗ್ಲಿ ಮಂಜುವರ್ಗಾಗ್ಲಿ ಡೈರೆಕ್ಟ್ ಆಗಿ ಆಗಿಲ್ಲ, ಇಂಡೈರೆಕ್ಟ್ ಆಗಿ ಆಗ್ತಿತ್ತು, ಇಲ್ಲ ಅಂತಿಲ್ಲ. ದಟ್ ಇಸ್ ವೈ ನಮಗೆ ವೀಕೆಂಡ್ ಅಲ್ಲಿ ಸರ್ ಹೇಳ್ತಿದ್ರು, ಎಲ್ಲೋ ಒಂದ್ ಕಡೆ ಡಿಸ್ಟ್ರಾಕ್ಟ್ ಆಗ್ಬೇಡಿ, ಅಂದ್ರೆ ಫ್ರೆಂಡ್ಶಿಪ್ ಬಗ್ಗೆ ಇನ್ನೇನೋ ಅದು ಫೋಕಸ್ ಶಿಫ್ಟ್ ಆಗೋದು ಬೇಡ, ಇಲ್ಲಿ ಆಟ ಆಡೋದಕ್ಕೆ ಬಂದಿರೋದು, ಆಟ ಆಡಿ ಅಂತ. ಸೊ ನಾನು ನನ್ನದೇ ರೀತಿಲಿ ನಾನು ಏನು ಚೇಂಜ್ ಮಾಡ್ಕೋಬಹುದು ಅದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಅದು ಆಗ್ತಿರ್ಲಿಲ್ಲ. ಎಗೇನ್ ಫ್ರೆಂಡ್ಶಿಪ್ ಅದು ಕಮ್ ಬ್ಯಾಕ್ ಆಗ್ತಿತ್ತು, ನಾನು ರೂಢಾಗಿರೋಕ್ಕಾಗ್ತಿರ್ಲಿಲ್ಲ, ಮಾತಾಡಿಸ್ಬಿಡ್ತಿದ್ದೆ. ಸೊ ಅದೆಲ್ಲೂ ಬ್ರೇಕ್ ಅಂತೂ ಆಗಲಿಲ್ಲ. ಈಗ ಒಂದು ಪಾಸಲ್ಲಿದೆ, ಬಟ್ ಬ್ರೇಕ್ ಅಂತೂ ಆಗಲಿಲ್ಲ. ಅದು ಇಲ್ಲ, ನನ್ನ ಕ್ವೆಶನ್ ಏನಿತ್ತು ಅಂದಿದ್ದಾರೆ, ಯಾಕೆ ಕ್ವೆಶನ್ ಮಾಡಿದ್ರು ಅಂತ. ಒಳ್ಳೆ ಫ್ರೆಂಡ್ಶಿಪ್ ಮಾಡಿದ್ರು ಅಂತ, ಒಳ್ಳೆ ಫ್ರೆಂಡ್ಶಿಪ್ ಚೆನ್ನಾಗಿ ನಡ್ಕೊಂಡು ಹೋಗಿ, ಬಿಕಾಸ್ ಎಲ್ಲಾ ಬಿಗ್ ಬಾಸ್ ಸೀಸನ್ ಅಲ್ಲೂ ಹಿಂಗ್ ಫ್ರೆಂಡ್ಶಿಪ್ ಇರುತ್ತೆ, ಬಾಂಡಿಂಗ್ ಬೆಳೆಸ್ಕೊಂಡಿರ್ತಾರೆ. ನಿಮ್ ವಿಷಯಕ್ಕೆ ಬಂದ ತಕ್ಷಣ ಅದನ್ನೇನಕ್ಕೆ ಅಷ್ಟೊಂದು ಕ್ವೆಶನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಕ್ವೆಶನ್ ಮಾಡ್ತಿದ್ರು ಅಂತ. ನಿಮ್ಗೆ ಯಾಕೆ ಅನ್ಸುತ್ತೆ? ಇಲ್ಲ, ನಂಗೆ ಅದೇ ಡೌಟ್ ಬರ್ತಾ ಇದೆ. ಬಿಕಾಸ್ ಯಾಕೆ ಒಳ್ಳೆ ಬಾಂಡಿಂಗ್ ಇನ್ನ ಯಾರು ಯಾರು ಅಂದ್ರೆ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ ಮಾಡ್ತಿದ್ದು. ಮತ್ತೆ ಸುದೀಪ್ ಸರ್ ಇವನ್ ತುಂಬಾ ಸಲ ಅದನ್ನ ಹೇಳಿರೋದು, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಚರ್ಚೆ ಆಗೋದು ಅದ್ರ ಬಗ್ಗೆ. ಸೊ ಒಂದು ಮೇ ಬಿ ಮಂಜು ಅವರು 3 weeks ಆಡಿದಂತ ಆಟ, ಆಮೇಲೆ ನನ್ನ ಜೊತೆ ಫ್ರೆಂಡ್ಶಿಪ್ ಜಾಸ್ತಿ ಆದ್ಮೇಲೆ ಎಲ್ಲೋ ನಾನ್ ಸೈಲೆಂಟ್ ಆಗಿರೋದ್ರಿಂದ ನನ್ನ ಥರನೇ ಆಗ್ತಿದಾರೆ ಅನ್ನೋ ಪರ್ಸೆಪ್ಷನ್ ಬಂದಿರ್ಬೋದೇನೋ. ಅಗೇನ್ ಎಲ್ಲ ಥರನೂ ಯೋಚನೆ ಮಾಡಿದಾಗ ಅದಕ್ಕೆ ಅವ್ರು ಯಾಕೆ 3 ವಾರದ ಥರ ಇಲ್ಲ ಅಂತ ಹೇಳಿ ಅದನ್ನ ಕ್ವಶನ್ ಮಾರ್ಕ್ ಆದಾಗ ಫ್ರೆಂಡ್ಶಿಪ್ ಅಂತ, ಯಾಕಂದ್ರೆ ಜಾಸ್ತಿ ಕಾಣಿಸ್ತಾ ಇದ್ದು ನನ್ನ ಜೊತೆ ಅಲ್ವಾ, ಇರಬಹುದೇನೋ ಅಂತ ಯೋಚನೆ ಮಾಡಿದ್ರೆ ಹ್ಯೂಮನ್ ಟೆಂಡೆನ್ಸಿ ಏನು ಅಂತ ಕ್ವಶನ್ ಮಾರ್ಕ್ ಆದಾಗ ಪಾಸಿಬಿಲಿಟೀಸ್ ಬರೋದು. ಅದಕ್ಕೆ ಬೇರೆಯವ್ರಿಗೆ ಅನ್ಸಿದ್ದು ಮೇ ಬಿ ಬೈ ಫ್ರೆಂಡ್ಶಿಪ್, ಬಿಕಾಸ್ ಆಫ್ ಫ್ರೆಂಡ್ಶಿಪ್ ಅಂತ, ಅಥವಾ ಗೌತಮಿಯಿಂದ, ಅಥವಾ ಅಲ್ಲಿರೋ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ ಒಪಿನಿಯನ್ ಏನಂದ್ರೆ ನಾನು ಹೇಳ್ಕೊಡ್ತಿದ್ದೆ ಅಂತ. ಅದು ಹೊರಗಡೆ ಎಲ್ಲೂ ಕಾಣಿಸಿಲ್ಲ, ಬಿಕಾಸ್ ನಾನು ಎಲ್ಲೂ ಹೇಳ್ಕೊಟ್ಟಿಲ್ಲ. ಹೊರಗಡೆ ಇರೋರ್ದಿಲ್ಲ, ಗೌತಮಿ ಹೇಳ್ಕೊಟ್ಲು ಅನ್ನೋ ಒಪಿನಿಯನ್ ಹೊರಗಡೆ ಇಲ್ಲ. ಒಳಗಡೆ ನಾವೆಲ್ಲೋ ಇಬ್ರು ಕುತ್ಕೊಂಡು ಮಾತಾಡ್ತಾ ಇದ್ರೆ ಪಕ್ಕ ಗೌತಮಿ ಮಂಜುಗ್ ಫುಲ್ ಹೇಳ್ಕೊಡ್ತಾ ಇದಾರೆ, ಈ ತರ ಮಾತಾಡ್ಬೇಡ ಆ ಥರ. ನಂದು ಹೇಳ್ತಿದ್ದೆ ಅಷ್ಟೇ, ಕೆಟ್ಟ ಮಾತೆಲ್ಲ ಬಳಸ್ಬೇಡಿ. ಬಿಕಾಸ್ ಇವಾಗ ನಾನು ನಿಮಗೆ ಬೆಳೆಸಿದ್ರೆ ನಿಮ್ಮ ಫ್ಯಾಮಿಲಿಗೆ ಬೇಜಾರಾಗುತ್ತೆ, ನೋಡ್ತಿರ್ತಾರೆ. ನನ್ನ ಫ್ಯಾಮಿಲಿನೂ ಬೇಜಾರು ಮಾಡ್ಕೊಳ್ಳುತ್ತೆ. ಸೊ ಇಟ್ ಇಸ್ ಥಿಂಕ್ ವೈಡರ್. ಇಲ್ಲೇನೋ ಕೋಪಕ್ಕೆ ಹೇಳ್ಬಿಟ್ರಿ, ಬಟ್ ಹೊರಗಡೆ ನಿಮ್ಮ ಫ್ಯಾನ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಹೇಗೆ ತಗೋತಾರೆ, ಇದನ್ನೆಲ್ಲ ಹೇಳಿದ್ದಿದೆ. ಅದೊಂದು ಒಳ್ಳೆ ವಿಚಾರವಾಗಿ. ಆಟ ಹಿಂಗೆ ಆಡ್ಬೇಕಂತ ನಾನು ಎಲ್ಲೂ ಹೇಳ್ಕೊಟ್ಟಿಲ್ಲ, ಬಿಕಾಸ್ ತುಂಬ ಸೀನಿಯರ್ ಇದ್ದಾರೆ ಅವರು ಆಟ ಆಡೋ ವಿಷಯದಲ್ಲೆಲ್ಲ, ನಾನು ಹೇಳ್ಕೊಡ್ಬೇಕು. ಈವನ್ ನಾನು ಡಿಸ್ಕಸ್ ಕೂಡ ಮಾಡ್ತಾ ಇದ್ರು, ನೀವಿಬ್ರು ಜೊತೆ ಕುತ್ಕೊಂಡ ಮಂಜು ಹಿಂಗ್ ತಲೆ ಹಿಂಗ್ ಅಲ್ಲಾಡ್ಸರಿ ನೋಡಿ, ಗೌತಮಿ ಹೇಳ್ತಾ ಇದಾರೆ ಮಂಜು ಅಂತ ತಲೆ. ನಾನು ಬೇರೆ ಏನೋ ನಾನು ಏನಾದ್ರು ಹೇಳಿದ್ರೆ ನನ್ನ ಪರ್ಸನಲ್ ಇದ್ ಮಾತ್ರ ಹೇಳ್ತಿರ್ತೀನಿ, ನನ್ನ ಜೊತೆ ಹಿಂಗಿರ್ಬೇಡಿ, ನನ್ನ ಜೊತೆ ಇದು, ಬೇರೆಯವ್ರ ಜೊತೆ ಹಿಂಗಿರ್ಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಈ ಓವರ್ ಆಲ್ ಎಪಿಸೋಡಲ್ಲಿ ನಿಮಗೆ ಸಿಗೋದೇ ಇಲ್ಲ, ಅದು ನಾನು ಹೇಳೇ ಇಲ್ಲ. ಬಟ್ ಬೇರೆಯವ್ರಿಗೆ ಹಂಗೆ ಅನ್ಸಿರುತ್ತೆ. ಒಳಗಡೆ ಇದ್ದಾಗ ನಮಗೆ 100 ಥರ ಯೋಚನೆ ಬರುತ್ತೆ, ಅವ್ರ ಯೋಚನೆಗಳು ತಪ್ಪು ಅಂತ ಹೇಳಕ್ಕಾಗಲ್ಲ. ಅಗೇನ್ ಒನ್ಸ್ ದೇ ಕಮ್ ಔಟ್ ಸಿ ಎಪಿಸೋಡ್ಸ್ ಗೊತ್ತಾಗುತ್ತೆ, ಬಟ್ ಬರುತ್ತೆ ಅಲ್ಲಿ ಯೋಚನೆ. ನಾನು ಇನ್ನೊಬ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿರಬಹುದೇನೋ, ಹೇಳೋದಕ್ಕಾಗಲ್ಲ. ಅಲ್ಲಿ ಸಿಚುವೇಶನ್ಸ್ ಹಂಗೆ ಕ್ರಿಯೇಟ್ ಆಗುತ್ತೆ. ಸೊ ಮಂಜು ಅವರ ಬಿಹೇವಿಯರ್ ಚೇಂಜಸ್ ಇದ್ದಿದ್ರಿಂದ ಫ್ರೆಂಡ್ಶಿಪ್ ಅನ್ನೋ ಪ್ರಶ್ನೆ ಬಂದಿರಬಹುದು ಅಷ್ಟೇ.